ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರನಾಡು. ಚಿತ್ರದುರ್ಗ ಆರೋಗ್ಯ ಇಲಾಖೆಯ ಸಂಚಾರಿ ತುರ್ತು ಚಿಕಿತ್ಸಾ ವಾಹನ ಘಟಕ ಏನಿದೆ, ಈ ಘಟಕದಲ್ಲಿ ಕಾರ್ಯನಿರ್ವಹಿಸುವಂಥ 37 ಜನ ಆರೋಗ್ಯ ಸಿಬ್ಬಂದಿಗೆ 6 ತಿಂಗಳು ಕಳೆದರೂ ಕೂಡ ಸಂಬಳ ನೀಡಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ 37 ಜನ ಸಂಕಷ್ಟವನ್ನು ಅನುಭವಿಸುವಂಥ ಸಂದರ್ಭ ಎದುರಾಗಿದೆ. ಏನು ಚಿತ್ರದುರ್ಗ ಜಿಲ್ಲಾಡಳಿತದ ವ್ಯಾಪ್ತಿಯಲ್ಲಿ ಬರುವಂತಹ ಖನಿಜ ನಿಧಿ ನಿರ್ವಹಣೆಯ ಹಣದಲ್ಲಿ ಆರೋಗ್ಯ ಇಲಾಖೆಯ ಸುಪರ್ದಿಯ ಈ ತುರ್ತು ಚಿಕಿತ್ಸಾ ಘಟಕ ಏನಿದೆ, ಸಂಚಾರಿ ತುರ್ತು ಚಿಕಿತ್ಸಾ ಘಟಕ ಏನಿದೆ, ಇದಕ್ಕೆ ಪ್ರತಿ ತಾಲೂಕಿಗೆ ವೈದ್ಯರು, ಟೆಕ್ನಿಷಿಯನ್, ಡ್ರೈವರ್ ಸೇರಿದಂತೆ ಒಟ್ಟು 6 ಜನ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ಅದು ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ. ಆ 6 ಜನರಿಗೂ ಕೂಡ ಆಯಾ ಶ್ರೇಣಿಯ ಆಧಾರದ ಮೇಲೆ ವೇತನವನ್ನು ಫಿಕ್ಸ್ ಮಾಡಲಾಗಿದೆ. ಆದರೆ ಕಳೆದ 6 ತಿಂಗಳಿಂದಲೂ ಕೂಡ ಆ ಆರೋಗ್ಯ ಇಲಾಖೆಯಲ್ಲಿ ಹಳ್ಳಿಗೆ ತೆರಳಿ ಅವರು ಸೇವೆಯನ್ನು ಮಾಡ್ತಾಯಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಯಾವುದೇ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಎದುರಾದರೂ ಕೂಡ ಆ ಗ್ರಾಮಕ್ಕೆ ಹೋಗಿ ಅವರು ಚಿಕಿತ್ಸೆಯನ್ನು ನೀಡುವಂಥದ್ದು, ಅವರಿಗೆ ಆ ಸೇವೆಯನ್ನು ನೀಡುವಂಥ ಕೆಲಸವನ್ನು ಅವರು ಪ್ರತಿನಿತ್ಯವನ್ನು ಮಾಡ್ತಾಯಿದ್ದಾರೆ. ಆದರೆ ಆ ಸಿಬ್ಬಂದಿಯ ಜೀವನೋಪಾಯಕ್ಕೆ, ಅವರ ಪ್ರತಿ ತಿಂಗಳ ನಿರ್ವಹಣೆ ಏನು ಜೀವನದ ನಿರ್ವಹಣೆ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅವರ ವೇತನ ಏನಿದೆ, ಕಳೆದ 6 ತಿಂಗಳಿಂದಲೂ ಕೂಡ ಅವರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಇಡೀ ಆ 37 ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಫೀಸ್ ಅಂಡರ್ ಕೆಲಸ ಮಾಡ್ತಾ ಇದ್ದೀವಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ 6 ತಾಲೂಕಿದ್ದಾವೆ. ಎಲ್ಲ ತಾಲೂಕು, ಒಂದೊಂದು ತಾಲೂಕಿಗೆ ಒಂದೊಂದು ಗಾಡಿ ಇದೆ. ಸಂಚಾರಿ ಆರೋಗ್ಯ ಘಟಕ ಅಂತ ಒಂದು ಗಾಡಿ ಇದೆ. ಅದರಲ್ಲಿ ಎಲ್ಲ ತಾಲೂಕಲ್ಲಿ 6 ತಾಲೂಕಿಗೆ 6 ಸಿಬ್ಬಂದಿಗಳು ಇದ್ದಾರೆ. ಒಂದು ವೈದ್ಯಾಧಿಕಾರಿಗಳು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನು, ಸ್ಟಾಫ್ ನರ್ಸು, ಫಾರ್ಮಸಿಸ್ಟು, ಡ್ರೈವರು ಆ್ಯಂಡ್ ಡಿ ಗ್ರೂಪ್ ಇದ್ದಾರೆ. ಸೊ ಇವರೆಲ್ಲರಿಗೂ ತುಂಬ ತೊಂದರೆ ಆಗ್ತಿದೆ. 6 ಮಂತ್ಸಿಂದ ಸ್ಯಾಲ್ರಿ ಇಲ್ಲ. ಈಗ ಈ ತಿಂಗಳು ಸೇರಿಕೊಂಡ್ರೆ 7 ಮಂತ್ಸ್ ಆಗುತ್ತೆ. ಸೊ ನಾವು ಎಲ್ಲರ ಹತ್ರ ಹೋಗಿ ಕೇಳ್ತಾ ಇದ್ದೀವಿ. ಅವರು ಮಾಡಿಸ್ಕೊಡ್ತೀನಿ ಅಂತಲೇ ಹೇಳ್ತಿದ್ದಾರೆ. ಆದರೆ ಇದರಿಂದ ತುಂಬ ತೊಂದರೆ ಆಗ್ತಿದೆ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡಿಕೊಂಡು ಎವ್ರಿ ಮಂತ್ ನಮಗೆ ಸಂಬಳ ಆಗೋ ಥರ ನಮಗೆ ಮಾಡಿಕೊಡ್ರಿ. ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ನೀವೇನು ಕೆಲಸ ನಿಲ್ಲಿಸಿದ್ದೀರಾ? ಇಲ್ಲ, ನಾವು ಎವ್ರಿ ಡೇ ಅವ್ರು ಏನೇನು ಗಾಡಿ ನಿಂತಿದ್ರು, ನಮಗೆ ಬೇರೆ ಕಡೆ ಡ್ಯೂಟಿ ಹಾಕಿದ್ರು ನಾವು ಹೋಗಿ ಡ್ಯೂಟಿ ಮಾಡ್ತಾನೆ ಇದ್ದೀವಿ. ಇದೇ ಡ್ಯೂಟಿ ಅಂತಲ್ಲ, ಎಲ್ಲಿ PHC ಇಲ್ಲಾಂದರೆ ಬೇರೆ ಕಡೆ ಹಾಕಿದ್ರು ನಾವು ಹೋಗಿ ಕೆಲಸ ಮಾಡಲ್ಲ ಅಂತ ಒಂದಿನನೂ ನಾವು ಹೇಳಿಲ್ಲ. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಇಲ್ಲ, ಹೆಂಗೆ ಜೀವನ? ಅದೇ ಕಷ್ಟ ಆಗಿದೆ ಅಂತಲೇ ಎಲ್ಲರ ಹತ್ರ ಕೇಳ್ತಾ ಇದ್ದೀವಿ ಸರ್. ಎಲ್ಲರಿಗೆ ಯಾವ ಥರದ ಕಷ್ಟಗಳಾಗ್ತಾ ಇದೆ ಇದರಿಂದ, ಸಂಬಳ ಆಗದೇ ಇರೋದ್ರಿಂದ? ಇಡೀ 6 ತಿಂಗಳು ಎಲ್ಲದಕ್ಕೂ ಈಗ ಕೆಲವೊಬ್ರು ಇರ್ತಾರೆ, ಅವರು ಅಂದರೆ ಎಜುಕೇಷನ್, ಅವ್ರ ಮಕ್ಕಳ ಎಜುಕೇಷನ್ಗೋಸ್ಕರ ಅವ್ರ ಊರು ಬಿಟ್ಟು ಇಲ್ಲಿಗೆ ಡಿಸ್ಟಿಕ್ಗೆ ಬಂದಿರ್ತಾರೆ. ಸೊ ಹೌಸ್ ರೆಂಟ್ ಇರುತ್ತೆ, ಆಮೇಲೆ ಅವರು ಎವ್ರಿ ಡೇ ನೀಡ್ಸ್ ಇರುತ್ತೆ. ಸೊ ಇದರಿಂದನೂ ತುಂಬ ತೊಂದರೆ ಆಗ್ತಿದೆ ಅವ್ರಿಗೆ. ಸೊ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡೋದು? ಸೊ ಪ್ಲೀಸ್ ಅರ್ಥ ಮಾಡಿಕೊಂಡು ನಮ್ಮದು ಸಂಬಳ ದಯವಿಟ್ಟು ಮಾಡಿಕೊಡ್ರಿ. ಸಂಚಾರಿ ಆರೋಗ್ಯ ಘಟಕದ ಡಿ ಗ್ರೂಪ್ ನಾವು ಇಲ್ಲಿ ಸುಮಾರು 7 ತಿಂಗಳಿಂದ ಸಂಬಳ ಆಗದ ಕಾರಣ ಕುಟುಂಬ ನಿರ್ವಹಣೆ ಭಾರಿ ತೊಂದರೆ ಆಗೈತೆ. ಮತ್ತು ಚಿಕ್ಕಜಾಜೂರಂದು, ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರಿಂದ ಹೊಳಲ್ಕೆರೆ ಬರ್ಬೇಕಂದ್ರೂ ಡೈಲಿ 40 ರೂಪಾಯಿ ಬೇಕು. 40 ರೂಪಾಯಿಗೂ ಇಲ್ಲದ ಕಾರಣ ಅವ್ರ ಸಂಬಳ ಕೇಳೋಕ್ಕೆ ಮತ್ತು ದುರ್ಗ ಹೋದ್ವಿ. ಮತ್ತು ಹಿರಿಯೂರು ಸುಧಾಕರ್ ಸಾಹೇಬರು ಮೀಟ್ ಮಾಡಿದ್ವಿ. ಅವರು ಮಾಡಿಸ್ತೀನಿ ಅಂದ್ರೆ ಅವರು ಮಾಡಿಸ್ಲಿಲ್ಲ. ಮತ್ತು ಗೋವಿಂದ ಕಾರಜೋಳ ಸಾಹೇಬ್ರ ತಕ್ಕ MP ಸಾಹೇಬ್ರ ತಕ್ಕ ಹೋದ್ವಿ. ಅವರು ಇನ್ನೊಂದು ವಾರ 2 ದಿನ ಅಂತ ಹೇಳಿದರು. DC ತಕ್ಕನೂ ಹೋದ್ವಿ. DC ನಾಳೆ ಬಿಟ್ಟು ನಾಡ್ದು ಮಾಡ್ತೀವಿ, ಇನ್ನು 3 ದಿವಸ ಬಿಟ್ಟು ಮಾಡ್ತೀವಿ ಅಂತ ಹೇಳಿದರು. ಮತ್ತು ಇವರು ಹೊಸದುರ್ಗ MLA ಗೋವಿಂದಪ್ಪರ ತಕ್ಕ ಹೋಗಿದ್ವಿ. ಅವರು ಇನ್ನು DCಗೆ ದೂರವಾಣಿ ಮೂಲಕ ಹೇಳಿದ್ರು, ಇನ್ನು 2 ದಿವಸ ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಎಲ್ಲರನ್ನೂ ಭೇಟಿಯಾಗಿದ್ವಿ. ಮತ್ತು DH ಸಾಹೇಬ್ರು ಕೇಳಿದ್ವಿ. ಅವರು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ. DMO ಫಂಡ್ ಇಲ್ಲ ಅಂತಾರೆ, ಸರ್ಕಾರದ ದುಡ್ಡಿಲ್ಲ ಅಂತಾರೆ. ಮತ್ತು ಸರ್ಕಾರದ ದುಡ್ಡಿಲ್ಲ ಅಂತಂದರೆ ಮತ್ತು ನಮಗೆ ಇವಾಗ ನಾವು ಬಡ ಮಕ್ಕಳು ಮತ್ತು ಇವಾಗ ಡಿ ಗ್ರೂಪ್ ನೌಕರ, ನಾನು ಅದ್ರಾಗೆ ಜೀವನ ಮಾಡ್ತಿರೋದು. ಅದ್ರಾಗಿಲ್ಲ ಮತ್ತು ಅಂದರೆ ಇವಾಗ ಸ್ಯಾಲ್ರಿನೂ ಆಗಂಗಿಲ್ಲ ಅಂತಂದರೆ ಮತ್ತು ಇನ್ನೇನು ಮಾಡ್ಬೇಕು ಹೇಳ್ರಿ? ಮನೆ ಇವಾಗ ನನ್ನ ತಂದೆ ತಾಯಿ ಇವಾಗ ಅನಾರೋಗ್ಯದಿಂದ ಕೂಡಿದ್ದಾರೆ. ಅವ್ರಿಗೆ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಈ ಕಡೆ ಕೆಲಸನೂ ಬಿಡೋಂಗಿಲ್ಲ, ಈ ಕಡೆ ಸಂಬಳನೂ ಆಗಂಗಿಲ್ಲ. ಮತ್ತು ಕೇಳಿದರೆ ಇವಾಗ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತಾರೆ. ಮತ್ತು ಇದ್ಯಾವುದು ಮತ್ತು PF ಅಮೌಂಟ್ಗಳು ಯಾವುದು ಕರೆಕ್ಟಾಗಿ ನಮಗೆ ತಿಂಗಳ PF ಅಮೌಂಟು ಹಾಕಲ್ಲ. ಮತ್ತು ಏನೇ ಥರದ್ದು ನಮಗೇನು ಸೌಲಭ್ಯನೇ ಇಲ್ಲ. ಏನು ಆಗ್ರಹ ಮಾಡ್ತೀವಿ?
ಇವಾಗ ಅದೇ ಲಾಸ್ಟ್ ಅಂತಂದರೆ ಇವಾಗ KDP ಮೀಟಿಂಗ್ ಅಂತ ಇದೆಯಲ್ಲ ಅಂತ ಯಾರೋ ಒಬ್ಬರು ಹೇಳಿದರು. ಅದಕ್ಕೋಸ್ಕರ ಎಲ್ಲ ಸಿಬ್ಬಂದಿ ವರ್ಗದವ್ರು ಬಂದಿವಿ 6 ತಾಲೂಕಿನವರು. ಇವಾಗ ಸುಧಾಕರ್ ಸಾಹೇಬರು ಪ್ರತಿ ಎಷ್ಟು ಜನ ಇದ್ದೀರಿ? 36 ಜನ, ಇಡೀ 36 ಜನ 37 ಜನ ಇದ್ದೀವಿ ಇಡೀ ತಾಲೂಕಿನಲ್ಲಿ. ಎಲ್ಲ ಬಡ ಕುಟುಂಬದವರು ಸರ್, ಯಾರೂ ಅಪ್ಸೆಲ್ಲಿಲ್ಲ. ಅವ್ರ ತಂದೆ ತಾಯಿಗಳು ಅಪ್ಸೆಲ್ಲಿದ್ದರೆ ಬಿಡು ಅನ್ಬೋದು. ಎಲ್ಲ ಬಡ ಕುಟುಂಬದವರಿರೋದು. ಅದಕ್ಕೆ ಆದಷ್ಟು ಬೇಗ ಸಂಬಳ ಮಾಡಿಕೊಟ್ರೆ ಅವರಿಗೂ ಒಳ್ಳೆಯದಾಗುತ್ತೆ 37 ಜನಕ್ಕೂ ಅಂತೇಳಿ ನಾವು ಹೇಳ್ತೇವೆ. ಪ್ರತಿ ದಿನ ಬೆಳಗಾದರೆ ಅವರು ಕೆಲಸವನ್ನು ಮಾತ್ರ ಚಾಚು ತಪ್ಪದೆ ಮಾಡಲೇಬೇಕು. ಆದರೆ ವೇತನ ಮಾತ್ರ ಈವರೆಗೂ ಕೂಡ ಕೊಟ್ಟಿಲ್ಲ ಅನ್ನುವಂಥ ಅಳಲು ಅವ್ರದ್ದಾಗಿದೆ. ಇದಕ್ಕಾಗಿ ಅವರು ಪ್ರತಿ ತಾಲೂಕಿನ ಅಂದರೆ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿ ಬರುವಂತಹ 6 ತಾಲೂಕುಗಳೇನಿದ್ದಾವೆ, ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು, ಹೊಸದುರ್ಗ, ಹೊಳಲ್ಕೆರೆ ಮತ್ತು ಚಿತ್ರದುರ್ಗ, ಈ 6 ತಾಲೂಕಿನ ಶಾಸಕರು ಆಗಿರ್ಬೋದು, ಆಯಾ ವ್ಯಾಪ್ತಿಯಲ್ಲಿ ಬರುವಂಥ ಮೇಲಾಧಿಕಾರಿಗಳಾಗಿರ್ಬೋದು, ಆರೋಗ್ಯ ಇಲಾಖೆಯ DHO ಮತ್ತು ಚಿತ್ರದುರ್ಗ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥವ್ರಿಗೂ ಕೂಡ ಅವರ ಅಳಲನ್ನು ತೋಡಿಕೊಂಡಿದ್ದಾರೆ. ಮತ್ತು ಅವರ ಕಳೆದ 6 ತಿಂಗಳಿಂದ ಏನು ಸಂಬಳ ಆಗ್ತಾಯಿಲ್ಲ ಅನ್ನೋಂಥ ವಿಚಾರ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ನಮಗೆ ವೇತನವನ್ನು ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಈವರೆಗೂ ಕೂಡ ಅವರಿಗೆ ಯಾವುದೇ ವೇತನವನ್ನು ಮಾಡಿಕೊಡಲಿಕ್ಕೆ ಅಧಿಕಾರಿಗಳು ಮುಂದೆ ಆಗಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅದು ಹೊರಗುತ್ತಿಗೆ ನೌಕರಿಯನ್ನು ಮಾಡ್ತಿರ್ತಕ್ಕಂಥ ಈ 37 ಜನ ಏನಿದ್ದಾರೆ ಅವರಿಗೆ ವಿಶೇಷವಾಗಿ ಏನು ಖನಿಜ ನಿಧಿಯ ಮೂಲಕ ಅವರಿಗೆ ವೇತನವನ್ನು ಕೊಡ್ತಾ ಇದ್ದಂಥದ್ದು. ಆ ಹಣದ ಅಪ್ರೂವಲನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅಧಿಕಾರಿಗಳ ಒಂದು ವಾದ ಆಗಿದೆ. ಆದರೆ ಅವರು ಯಾವಾಗ ಆ ಹಣಕ್ಕೆ ಅವರಿಗೆ ರಿಲೀಸ್ ಮಾಡ್ತಾರೆ, ಅವರಿಗೆ ವೇತನವನ್ನು ಕೊಡ್ತಾರೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಗಾಗಿ ಅಷ್ಟು ಜನರು ಕೂಡ ಇವತ್ತು ಕೆಲಸ ಮಾಡಿದರೂ ಕೂಡ ಸಂಬಳ ಇಲ್ಲದೇ ಕಣ್ಣೀರಲ್ಲಿ ಜೀವನ ಸಾಗಿಸುವಂತಹ ಸಂದರ್ಭ ಎದುರಾಗಿದೆ. ಅದರ ಜೊತೆಗೆ ಆಯಾ ಸಂಚಾರಿ ತುರ್ತು ಚಿಕಿತ್ಸಾ ಘಟಕ ಏನಿದೆ, ಆ ಘಟಕದ ಆ ವ್ಯಾಪ್ತಿಯಲ್ಲಿ ಬರುವಂಥ ತಾಲೂಕು ಆಸ್ಪತ್ರೆ, PHC, ಸಮುದಾಯ ಆರೋಗ್ಯ ಕೇಂದ್ರ, ಇಲ್ಲಿ ಬರುವಂಥ ಕೆಲಸ ಏನಿದೆ ಅದಕ್ಕೆ ನಿಯೋಜನೆ ಮಾಡಿದ್ರೂ ಕೂಡ ಅವರು ಚಾಚು ತಪ್ಪದೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ಈ ಸಿಬ್ಬಂದಿಗಳಿಗೆ ನೆರವಾಗುವಂಥ ಕೆಲಸವನ್ನು ಆರೋಗ್ಯ ಇಲಾಖೆಯ ಯಾವುದೇ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮಾಡ್ತಾ ಇಲ್ಲ ಅನ್ನುವಂಥದ್ದು ಈ 37 ಜನ ಸಿಬ್ಬಂದಿಗಳ ಆರೋಪ ಆಗಿದೆ. ಈ ಕುರಿತು ಈ ಸಂಬಂಧಪಟ್ಟ ಜಿಲ್ಲಾಡಳಿತ ಅಧಿಕಾರಿಗಳು ಬೇಗ ಅವ್ರಿಗೆ ನೆರವಾಗಬೇಕು, ಬೇಗ ಅವರಿಗೆ ಸಂಬಳವನ್ನು ಮಾಡಿಕೊಡ್ಬೇಕು.